ನಮಸ್ಕಾರ, ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭೀಮಾ ತೀರದ ರೌಡಿ ಶೀಟರ್ ಕುಖ್ಯಾತ ನಟೋರಿಯಸ್ ಬಾಗಪ್ಪ ಹರಿಜನ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಿನ್ನೆ ರಾತ್ರಿ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿಯ ಮದೀನಾ ನಗರದಲ್ಲಿ ಕೊಲೆ ಮಾಡಲಾಗಿದೆ. ಈ ಮೂಲಕ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಕೊಡಿ ಹರಿದಿದೆ. ಕಳೆದ ಹಲವು ದಶಕಗಳಿಂದ ಭೀಮಾ ತೀರದಲ್ಲಿ ಸಂಚಲನ ಸೃಷ್ಟಿಸಿದ ಬಾಗಪ್ಪ ಹತ್ಯೆಗೀಡಾಗಿದ್ದಾನೆ. ಹಲವಾರು ಜನರ ಜೀವ ತೆಗೆದ ಮತ್ತು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಬಾಗಪ್ಪನ ರಕ್ತ ಚರಿತ್ರೆಯ ಕತೆ ಕೂಡ ರೋಚಕವಾಗಿದೆ. ಹಾಗಿದ್ರೆ ಬಾಗಪ್ಪನ ಒಂದು ರೋಚಕ ಕತೆ ಏನು? ಬನ್ನಿ ನೋಡೋಣ. ಮೊಟ್ಟ ಮೊದಲನೇದಾಗಿ, ಯಾರು ಈ ಬಾಗಪ್ಪ? ಬಾಗಪ್ಪ ಮೂಲತಃ ಅಲ್ಮೇಲ ತಾಲೂಕಿನ ಬ್ಯಾಡಗಿಹಾಳ್ ಗ್ರಾಮದವನು. ಭೀಮಾ ತೀರದ ಹಂತಕರಲ್ಲಿ ನಂಟನ್ನ ಹೊಂದಿದ್ದ. ಕೊನೆಗೆ ಅದೇ ಹಾದಿ ಹಿಡಿದಂತ ಈತನು ಕುಖ್ಯಾತ ಹಂತಕ ಚಂದ್ರಪ್ಪ ಹರಿಜನ್ನ ಸಹಚರನಾಗಿ ಗುರುತಿಸಿಕೊಂಡಿದ್ದ. ಬಾಗಪ್ಪನ ವಿರುದ್ಧ ಒಟ್ಟು 10ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಕೊಲೆ ಪ್ರಕರಣ, ಕೊಲೆಗೆ ಯತ್ನ, ಸುಲಿಗೆ, ದರೋಡೆ, ಗುಂಡು ಹಾರಿಸಿದ ಪ್ರಕರಣ ಸೇರಿ ವಿವಿಧ ಠಾಣೆಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ಒಂದೊಂದಾಗಿ ನೋಡುತ್ತಾ ಹೋದರೆ ಬಾಗಪ್ಪನ ಮೇಲಿರುವ ಪ್ರಕರಣಗಳು ಏನು ಅಂತ. 1997ರಲ್ಲಿ ಚಡ್ಚಣ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬರ ಜೀವ ತೆಗೆದ ಆರೋಪಿಯೂ ಆಗಿದ್ದ. 1998ರಲ್ಲಿ ಆಳಂದ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂಥ 2 ಕೊಲೆಗಳ ಪ್ರಕರಣದಲ್ಲಿ ಕೂಡ ಈತನ ಹೆಸರನ್ನ ಕೇಳಿ ಬರುತ್ತೆ. ಅದು ಅಲ್ಲದೆ 1999ರಲ್ಲಿ ಆಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಕೊಲೆ ಒಂದರಲ್ಲಿ ಕೂಡ ಬಾಗಪ್ಪನ ಹೆಸರು ತಳಕು ಹಾಕಿಕೊಂಡಿರುತ್ತೆ. 2000ರಲ್ಲಿ ಪೊಲೀಸರ ಮೇಲೆ ಫೈರಿಂಗ್, ಬ್ಯಾಡಗಿಹಾಳದಲ್ಲಿ ನಡೆದಂಥ ಕೊಲೆ, ಆಳಂದ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆ ಮತ್ತು ಬಸವ ಕಲ್ಯಾಣ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆಗೆ ಯತ್ನಿಸಿದ ಆರೋಪ ಕೂಡ ಕೇಳಿ ಬಂದಿತು. 2001ರಲ್ಲಿ ಆಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆ ಸಾಕ್ಷಿಗಳ ಮೇಲೆ ಗುಂಡು ಹಾರಿಸಿದ ಆರೋಪ ಕೂಡ ಬಾಗಪ್ಪ ಹರಿಜನ್ನ ಮೇಲಿದೆ. ಇವೆಲ್ಲವೂ ಅಲ್ಲದೆ 2003ರಲ್ಲಿ ಅಫ್ಜಲ್ಪುರ್ ತಾಲೂಕಿನ ಶಿರೋಳದಲ್ಲಿ ನಡೆದಂಥ 4 ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ. 2017ರಲ್ಲಿ ಈತನ ಮೇಲೆ ಗುಂಡಿನ ದಾಳಿಯಾಗಿತ್ತು. 2017 ಆಗಸ್ಟ್ 8ರಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಗುಂಡಿನ ದಾಳಿಯಾಗುತ್ತೆ. ದಾಳಿ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಬಾಗಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ. 2000ರಲ್ಲಿ ಚಂದ್ರಪ್ಪ ಹರಿಜನ್ನನ್ನ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ. ಅದಾದ ನಂತರ 14 ವರ್ಷಗಳ ನಂತರ ಚಂದ್ರಪ್ಪನ ತಮ್ಮ ಬಸವರಾಜ್ ಹರಿಜನ್ನ ಕೊಲೆ ಆಗುತ್ತೆ. ಈ ಪ್ರಕರಣದಲ್ಲಿ ಬಾಗಪ್ಪ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ. 2020 ಜುಲೈ 19ರಂದು ಇಂಡಿಯಾ ಚಿನ್ನದ ವ್ಯಾಪಾರಿ ನಾಮದೇವ್ ಡಾಂಗೆಗೆ 3 ಕೆಜಿ ಚಿನ್ನ ಅಥವಾ 5 ಕೋಟಿ ಹಣ ನೀಡುವಂತೆ ಬೇಡಿಕೆಯನ್ನ ಹಾಕಿ ಮತ್ತೆ ಬೆದರಿಕೆಯನ್ನ ಹಾಕಿದ್ದ ಅಂತ ಆರೋಪವೂ ಕೂಡ ಈ ಬಾಗಪ್ಪನ ಮೇಲೆ ಇತ್ತು. ಇವೆಲ್ಲವೂ ಆತನ ಕ್ರೈಮ್ ಹಿಸ್ಟ್ರಿ. ಆದರೆ ಕೆಲ ದಿನಗಳಿಂದ ತಣ್ಣಗಿದ್ದಂಥ ಭೀಮಾ ತೀರದಲ್ಲಿ ಈಗ ರಕ್ತದೋಕುಳಿ ಹರಿದಿದೆ. ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ನನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಫೆಬ್ರವರಿ 11 ಅಂದರೆ ನಿನ್ನೆ ರಾತ್ರಿ ವಿಜಯಪುರದ ಮದೀನಾ ನಗರದ ಒಂದು ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಮುಖ, ತಲೆ ಸೇರಿದಂತೆ ಸಿಕ್ಕಲ್ಲಿ ಹೊಡೆದು ಬಾಗಪ್ಪನನ್ನ ಕೊಲೆ ಮಾಡಲಾಗಿದೆ. ನಾನು ಕೂಡ ಸಾಮಾನ್ಯರಂತೆ ಬದುಕಬೇಕು ಎಂದುಕೊಂಡಿದ್ದೇನೆ, ಆದರೆ ತನಗೆ ಚಂದ್ರಪ್ಪನ ಸಂಬಂಧಿಗಳು ಬಿಡುತ್ತಿಲ್ಲ ಅಂತ ಭೀಮಾ ತೀರದ ಹಂತಕನಾದಂತಹ ಬಾಗಪ್ಪ ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ದ. ಅಲ್ಲದೆ ಸಾಮಾನ್ಯರಂತೆ ಬದುಕುವ ಆಸೆ ಕೂಡ ವ್ಯಕ್ತಪಡಿಸಿದ್ದ. ಆದರೆ ಇದಕ್ಕೆ ದುಷ್ಕರ್ಮಿಗಳು ಅವಕಾಶ ಮಾಡಿಕೊಟ್ಟಿಲ್ಲ. ಈ ಹಿಂದೆ ಗುಂಡೇಟಿನಿಂದ ಗಾಯಗೊಂಡು ಬದುಕುಳಿದಂಥ ಭೀಮಾ ತೀರದ ಹಂತಕನ ಸಹವರ್ತಿ ಬಾಗಪ್ಪ ಹರಿಜನ್, ನಾನು ಸಮಾಜಮುಖಿಯಾಗುತ್ತಿದ್ದೇನೆ, ಆದರೆ ನನ್ನ ಸಹನೆಯನ್ನ ಪರೀಕ್ಷೆ ಮಾಡಬಾರ್ದು, ನನ್ನ ವಿಷಯಕ್ಕೆ ಬಂದಲ್ಲಿ 24 ತಾಸಿನಲ್ಲಿ ಬಂದೂಕು ಹಿಡಿವೆ ಅಂತ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ದ. ಆದರೆ ಇದೀಗ ವಿರೋಧಿಗಳೇ ಬಾಗಪ್ಪನನ್ನ ಇಲ್ಲವಾಗಿಸಿದ್ದಾರೆ. ಹಾಗಾಗಿ ಬಾಗಪ್ಪನ ಈ ಒಂದು ಕ್ರೈಮ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನ ಹೆಚ್ಚಿಗೆ ಶೇರ್ ಮಾಡುವ ಮುಖಾಂತರ ನಮ್ಮನ್ನ ನೀವು ಬೆಂಬಲಿಸಬಹುದು.